ಕೇಳ್ಕೊಂತೀನಿ ಅಂದಿದ್ದೀರಾ. ಹೌದು ಮೇಡಮ್. ಗೀತಾ ಪರಿವಾರ ಆಯ್ತು, ಹೇಳಿ ಅಷ್ಟೇ, ಹೇಳಿ ಅಣ್ಣ ಏನೇನು ಅನ್ನಿಸ್ತು. ಜೈ ಶ್ರೀಕೃಷ್ಣ. ಗೀತಾ ಪರಿವಾರದ ಸಮಸ್ತ ಸಾಧಕರುಗಳಿಗೆ ಶುಭಾಶಯಗಳು. ನನಗೆ ಇದೊಂದು ಸದಾವಕಾಶವನ್ನು ನಾನು ಉಪಯೋಗ ಮಾಡಿಕೊಂಡಿದ್ದೇನೆ. ಏನು ನಮ್ಮದು ಜನವರಿ 2023ರಿಂದ ಇಲ್ಲಿ ತನಕ ಸುಮಾರು ಒಂದು 16 ತಿಂಗಳು ಏನು ಇಲ್ಲಿ ನಮಗೆ ಒಂದು ಯಾವುದು ವಿತೌಟ್ ಇಂಟ್ರಪ್ಷನ್ಸು ನನಗೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಒಬ್ಬ ಸ್ಟೂಡೆಂಟ್ ಆಗಿ ಜಾಯ್ನ್ ಆಗಿದ್ದೀನಿ. ಇದು ಸಹ ಕೃಷ್ಣ ಪರಮಾತ್ಮನ ಅನುಗ್ರಹವೆಂದೇ ನಾನು ತಿಳಿತೀನಿ. ನಮಗೆ ಏನು ಈ 4ನೇ ಲೆವೆಲಲ್ಲಿ ಪಾಠ ಮಾಡಿರುವ ಶ್ರೀಮತಿ ಅನಸೂಯ ದೀದಿಯವರು, ಸುಜಾತ ಟೆಕ್ ಮತ್ತು ಅವರು ಬಳಗದವರು, ಅವರು ಎಷ್ಟೊಂದು ಅವರ ನಾಲೆಡ್ಜನ್ನು ಶೇರ್ ಮಾಡಿದ್ದಾರೆ ಅಂತ ಹೇಳ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ವರ್ಡ್ಸೇ ಇಲ್ಲ. ಅದರ ಜೊತೆಗೆ ನಮಗೆ 1ನೇ ವರ್ಗದಿಂದ 2, 3, 4 ಸೇರಿ ಎಲ್ಲ ಶಿಕ್ಷಕರು ಸಹ ಉತ್ತಮ ಮಟ್ಟದಲ್ಲಿ ನಮಗೆ ಪಾಠ ನೀಡಿದ್ದಾರೆ. ಸ್ವಸ್ವರ ಪಾಠವನ್ನು ನಮಗೆ ನೀಡಿರುತ್ತಾರೆ. ನಮಗೆ ಅವರ ಏನು ಒಂದು ಸಿಹಿ ಅನುಭವಗಳನ್ನು ಹಂಚಿದ್ದಾರೆ, ಅದಕ್ಕೋಸ್ಕರ ನಾವು ಯಾವಾಗಲೂ ನಾನು ಆಭಾರಿ ಇರುತ್ತೇನೆ. ನನಗೆ ಮುಖ್ಯವಾಗಿ ಹೇಳೋದು ಅಂದರೆ, ಎಷ್ಟೇ ಕೆಲವೊಂದಷ್ಟು ಟಾಸ್ಕುಗಳು ಇದ್ದರೂ ಸಹ ಅದಾಗೆ ನನಗೆ ಒಂದು 16 ತಿಂಗಳಲ್ಲಿ ಒಂದು 2 ಅಥವಾ ಒಂದು 3 ದಿನ ಮಾತ್ರ ನಾನು ಅಬ್ಸೆಂಟ್ ಆಗಿರ್ಬೋದು. ಒಮ್ಮೆ ಅಥವಾ 2 ಸಾರಿ ನಾನು ಇಲ್ಲಿ ನಂದು ರಸಸ್ವರ ಪಾಠ ಮುಗಿಸ್ಕೊಂಡು ಆಚೆಗೆ ಹೋಗಿರ್ಬೋದು. ಅದು ಸಹ ನನಗೆ ಅಂಥ ಒಂದು ಸೌಭಾಗ್ಯ ಒದಗಿದೆ. ಅದು ಸಹ ನನಗೆ ಪರಮಾತ್ಮ ಅನುಗ್ರಹ ಅಂತಲೇ ತಿಳಿತೇನೆ. ನನಗೆ ಪ್ರವಚನ ಅಥವಾ ವ್ಯಾಖ್ಯಾನದ ಅಭಿರುಚಿ ಇತ್ತು. ಇದೇನು ಸಂಜೆ ಪ್ರೋಗ್ರಾಮ್ ಇತ್ತು, ಅದನ್ನು ಸಕ್ರಿಯವಾಗಿ ನನಗೆ ಭಾಗವಹಿಸಲಿಕ್ಕೆ ಆಗಿಲ್ಲ. ನಾನು ಮುಂದೆ ಅದನ್ನು ಯೂಸ್ ಮಾಡ್ಕೊಳ್ತೇನೆ. ಸುಜಾತ ಮ್ಯಾಮ್ ಅವರು ನಮಗೆ ಚಿನ್ಮಯ ಮಿಷನ್ ಬ್ರಹ್ಮಾನಂದ ಗುರುಜಿಯವರು ಯೂಟ್ಯೂಬ್ನಲ್ಲಿ ಸಿಗ್ತಾರೆ ಅಂತ ಒಂದು ಸಲಹೆ ನೀಡಿರ್ತಾರೆ. ಚಿನ್ಮಯ ಮಿಷನ್ ನಾನು ಸಹ ಒಬ್ಬ ವರ್ಕರು. ನನ್ನ ಸರ್ವೀಸ್ನಲ್ಲಿ ಆಗಾಗ ಸುಮಾರು ಬಾರಿ ಕಾರ್ಯಕ್ರಮಗಳು ಆಯೋಜಕರ ಜೊತೆಗೆ ನಾನು ಸಕ್ರಿಯವಾಗಿ ಭಾಗವಹಿಸಿ ಗೀತಾ ಜ್ಞಾನ ಯಜ್ಞದಲ್ಲಿ ನಾನು ಪಾಲ್ಗೊಂಡಿದ್ದೆ. ನನಗೆ ಮತ್ತೊಮ್ಮೆ ದಾರಿ ತೋರಿಸಿದ್ದು ನನಗೆ ತುಂಬ ಸಂತೋಷ ಆಗಿದೆ. ನನಗೆ ಇದೇ ಸಮಯದಲ್ಲಿ ನನಗೆ ಏನು 2ರಿಂದ 4:15 ಅಥವಾ 5 ಗಂಟೆವರೆಗೆ ನಾನು ಏನು ಸೆಲೆಕ್ಟ್ ಮಾಡಿದ್ದನೋ ಆ ಸಮಯದಲ್ಲೇ ಬೇಕಿತ್ತು. ಈಗ ಇತ್ತೀಚೆಗೆ ನಮಗೆ ವಿಷ್ಣು ಸಹಸ್ರನಾಮಕ್ಕೆ ಒಂದು ಅವಕಾಶ ಇತ್ತು. ನನಗೆ ಅದು ಸುಬ್ಬಲಕ್ಷ್ಮಿ ಚಾಂಟಿಂಗ್ನಲ್ಲಿ ನಾವು ಗಂಡ ಹೆಂಡತಿ ಒಟ್ಟಿಗೆ ಸಂಜೆ ಹೊತ್ತು ಅದನ್ನು ನಾವು ಚಾಂಟ್ ಮಾಡೋದು, ಓದೋದನ್ನು ಪುಸ್ತಕ ಇಟ್ಕೊಂಡು ನಾವು ಮುಂದುವರಿಸ್ತಾನೇ ಇದ್ದೀವಿ. ಅದೇ ಥರ ಕೆಲವು ದಿವಸದಲ್ಲಿ ರಾಮರಕ್ಷಾ ಸ್ತೋತ್ರ ಸಹ ನಾವು ಪಠಣೆ ಮಾಡ್ತೀವಿ. ನನಗೆ ಹಿಂದಿನ ಆನಂದೋತ್ಸವ ಕಾರ್ಯಕ್ರಮದಲ್ಲೂ ನಾನು ಈ ಥರ ಪ್ರಸ್ತಾಪ ಇದೆ. ಅದೇನು ನಾನು ಆವತ್ತು ಮಾತಾಡಿದಾಗೆ ಈ ಗೀತಾ ಪ್ರಚಾರಕರಾಗಿ ನಾನು ನನ್ನ ಸೇವೆಯನ್ನು ಮುಂದುವರಿಸಿದ್ದೇನೆ. ಅದು ಮೈಕ್ನಲ್ಲಿ ಅನೌನ್ಸ್ ಮಾಡೋದು ಅಥವಾ ಪ್ರತಿಗಳನ್ನು ಇಶ್ಯೂ ಮಾಡೋದು ಆ ಥರ ಏನು ಮಾಡದೇ ಇದ್ದರೂ ಸಕ್ರಿಯವಾಗಿ ಆ ಜನರನ್ನು ಹುಡುಕಿ ಯಾರಿಗೆ ಇದರಲ್ಲಿ ಹೆಚ್ಚು ಅಭಿರುಚಿ ಇದೆ ಅಂತ ನನ್ನ ಮನಸ್ಸಿಗೆ ಮಂದಟ್ಟರಾಗಿದ್ದನ್ನು ನೋಡ್ಕೊಂಡು ನಾನು ಕನ್ವಿನ್ಸ್ ಮಾಡಿ ಜನರಿಗೆ ಪ್ರೇರೇಪಿಸ್ತಿದ್ದೀನಿ. ನಾನು ಗೀತಾ ಪರಿವಾರದಿಂದ ನನ್ನನ್ನು ಅಧಿಕೃತವಾಗಿ ಪ್ರಚಾರಕರಾಗಿ ಸೇರಿಸಬೇಕು ಅಂತ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಯಾಕೆಂದರೆ ನನಗೆ ಕಂಠಪಾಠದ ಸ್ಪರ್ಧೆ ಒಪ್ಪಿಸಲು ನನಗೆ ಸರಿ ಹೋಗ್ತಾ ಇಲ್ಲ, ಅಥವಾ ನನ್ನ ರಿಮೆಂಬ್ರೆನ್ಸ್ ಆ್ಯಸ್ ಐ ಆಮ್ ಇನ್ 66 ಅದು ಬರುತ್ತೋ ಇಲ್ಲೋ ಅಂತ ನನ್ನ ಒಂದು ಸಂಶಯದಿಂದ ನಾನು ಅದನ್ನು ಪಾಠ ಒಪ್ಪಿಸ್ಲಿಕ್ಕೆ ಹಿಂದೇಟಾಗ್ತಾ ಇದ್ದೇನೆ. ಅಥವಾ ಕಂಪ್ಯೂಟ್ರು ನಾಲೆಡ್ಜು ಈಗ ನಾನು ಇಡೀ 37 ವರ್ಷ ಸರ್ವಿಸ್ ಮಾಡಿದ್ರು ಲಾಸ್ಟ್ ಒಂದು 15-20 ಇಯರ್ಸ್ ನಮಗೆ ನಮ್ಮ ಫೀಲ್ಡ್ನಲ್ಲಿ ಮಾತ್ರ ನನಗೆ ಒಂದಷ್ಟು ಪರಿಣಿತಿ ಸಿಕ್ತು. ಬಿಟ್ಟರೆ ಲ್ಯಾಪ್ಟಾಪ್ನಲ್ಲಿ ಯೂಸ್ ಮಾಡಿ ನನಗೆ ಏನು ಸುಜಾತ ಮ್ಯಾಮು ಇವರು ಈ ಥರ ಅವರ ನಾಲೆಡ್ಜನ್ನು ಶೇರ್ ಮಾಡ್ಕೊತಿದ್ದಾರೋ ಆ ಲೆವೆಲ್ಲಿಗೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಇನ್ನೆಬಿಲಿಟಿ ನನಗೆ ತೋರ್ತಾ ಇದೆ. ಆದ್ದರಿಂದ ನನ್ನ ಗೀತಾ ಪ್ರಚಾರಕ್ಕಾಗಿ ನಾನು ಮಾಡ್ಬೋದು ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ದಯವಿಟ್ಟು ನನ್ನನ್ನು ಅಧಿಕೃತವಾಗಿ ನನ್ನನ್ನು ಸೇರಿಸಬೇಕು ಅಂತ ನಾನು ಸವಿನಯದಿಂದ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಆಮೇಲೆ ನನಗೆ ನನ್ನ ಈ ಅವಧಿಯಲ್ಲಿ ನನಗೆ ಬೇರೆ ಯಾವುದು ಕರೆ ಡೈವರ್ಟ್ ಮಾಡ್ದೇನೆ ನಾನು ಲೆವೆಲ್ 1ರಿಂದ ಜೂನ್ 1ಕ್ಕೆ ಅದು ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದಾರೆ.
ಈ ಮೇ ತಿಂಗಳಲ್ಲಿ ನಂದೊಂದು ಪಿಲ್ಗ್ರಿಮೇಜ್ ಒಂದು ಫಿಕ್ಸ್ ಆಗಿದೆ. ಅದು ಪ್ಲೇನ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ಹೋಗಿ ಬಂದು ನನಗೆ ಅದು ಕರೆಕ್ಟ್ ಆಗುತ್ತೆ. ನಾನು ಲೆವೆಲ್ 1ರಿಂದನೇ ಮತ್ತೆ ಜಾಯ್ನ್ ಆಗಿ ನಾನು ಈ ಪಾಠವನ್ನು ನಾನು ಮುಂದುವರಿಸ್ತೀನಿ. ನನಗೆ ಇದರೊಳಗೆ ನನಗೆ ಸಾಕಷ್ಟು ನನಗೆ ಉತ್ತಮ ರೀತಿ ಕಂಡಿದೆ. ನನ್ನ ಆರೋಗ್ಯದಲ್ಲಿ ನನಗೆ ಇಂಪ್ರೂವ್ಮೆಂಟ್ ಆಗಿದೆ. ನನಗೊಂದು ಸ್ವಲ್ಪ ಮಟ್ಟಿಗೆ ನಾನೊಬ್ಬ ಬಿ ಪಿ ಪೇಷಂಟ್ ಮಾತ್ರೆ ತಿಂತಾಯಿದ್ದೀನಿ. ಶುಗರಲ್ಲೂ ಕಂಪ್ಲೇಂಟ್ ಇಲ್ಲದ್ರೂ ನನಗೆ 57ನೇ ವರ್ಷದಲ್ಲೇ ನನಗೆ ಶುಗರ್ ಕಂಡಿದೆ. ಅವೆಲ್ಲವನ್ನೂ ದಾಟಿ ನಾನು ಒಂದೇ ಥರದಲ್ಲಿ ನನ್ನ ಆರೋಗ್ಯವನ್ನು ಕಾಪಾಡಿಕೊಂಡು ನಾನು ದೇವ ಸ್ಮರಣೆ ಮಾಡಿಕೊಂಡು ನಾನು ನನ್ನ ಈ ಏನು ಈ ಗೀತಾ ಪರಿವಾರದಲ್ಲಿ ನನಗೆ ಅವರು ಸೇವಕರು ಈಗ ಏನು ನನಗೆ ಪಾಠ ಮಾಡ್ತೀಯಾರೋ ಅದನ್ನು ಮುಂದುವರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಷ್ಟು ಹೇಳಿ ನಂದು 2 ಮಾತನ್ನು ಮುಗಿಸ್ತೀನಿ. ಮತ್ತೊಮ್ಮೆ ನನಗೆ ಲೆವೆಲ್ 1ರಿಂದ ಲೆವೆಲ್ 4ರ ತನಕ ವಿಶೇಷವಾಗಿ ಪಾಠ ಮಾಡಿದ ಈಗ ಪ್ರಶಿಕ್ಷಕರಿಗೂ ಟೆಕ್ ವಿಭಾಗದಲ್ಲಿ ಕೆಲಸ ಮಾಡಿದ ಸೇವಾ ಕಾರ್ಯಕರ್ತರಿಗೂ ಮತ್ತು ಸಮೂಹಕ್ಕೂ ಸಹ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಶ್ರೀಕೃಷ್ಣ, ಜೈ ಶ್ರೀಕೃಷ್ಣ, ಜೈ ಶ್ರೀಕೃಷ್ಣ. ಅಣ್ಣ ನೀವು ಸದಸ್ಬೋದು. ನಾ ಒಂದು ಲಿಂಕ್ ಕಳ್ಸಿದ್ದೀನಲ್ಲ ಅಣ್ಣ, ಹಾಂ, ಅದಕ್ಕೆ ಹೋಗ್ಬಿಟ್ಟು ಯಾವ್ದು ಗೀತಾ ಇದ್ರಲ್ಲಿ ನೀವು ಏನ್ ಸೇವೆಗೆ ಬೇಕಾದ್ರೂ ತೊಡಗಿಸ್ಕೋಬಹುದು. ಎಲ್ಲ ಸೇವೆದು ಲಿಸ್ಟ್ ಅದು ನೋಡಿದೆ, ಒಂದು 6-7 ಇದೆ. ಅದರೊಳಗೆ ನಾನು ಯಾವುದು ಅಂತ ಇನ್ನೊಂದು ಸರಿ ನೋಡ್ತೀನಿ ಮೇಡಮ್. ನನಗೆ ಪ್ರಚಾರಕ್ಕೆ ನನಗೆ ಸೂಟ್ ಆಗುತ್ತೆ. ನಾನು ಅದನ್ನೇ ನಾನು ಅಲ್ಲಲ್ಲಿ ಎಲ್ಲೆಲ್ಲಿ ನನಗೆ ಅವಕಾಶ ಆಗುತ್ತೋ ಅಲ್ಲಿ ನಾನು ಸೇವೆ ಮಾಡ್ತಾ ನಂದು ಪಾಠ ನಾನು L1ನಿಂದ ನಾನು ಮುಂದುವರಿಸ್ತೇನೆ ಮೇಡಮ್. ಅದು ಹೇಳಿದೆ ನನಗೆ ಅದರದ್ದು ಅವಶ್ಯಕತೆ. ಈಗ ಪಾಂಪ್ಲೆಂಟು ಕೊಟ್ಟು ಇದು ಮಾಡೋದಕ್ಕಿಂತ ನಾನು ಪರ್ಸ್ನಲಾಗಿ ನನಗೆ ಯಾರು ಇವರು ಮಾಡ್ತಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ, ಅವ್ರಿಗೆ ನಾನು ಕನ್ವಿನ್ಸ್ ಮಾಡಿ ನನ್ನ ಹತ್ರ ಇದ್ದಿದ್ದು ಏನು ಈಗ PDF ಇದೆಯೋ ಅದನ್ನು ತೋರಿಸಿ ನಾನು ಅದರಲ್ಲಿ ಅದೇ ಥರ ನಾನು ಅವರಿಗೆ ಮಂದಟ್ಟು ಮಾಡ್ತೀನಿ ಮೇಡಮ್. ಅದನ್ನ ಆ್ಯಡ್ ಮಾಡಿ. ಹಾಂ, ಆದರೂ ಅದು ಸುಜಾತಕ್ಕನ ಕೇಪಬಿಲಿಟಿ ಬರಲಾರ್ದು ಅಂತ ಒಂದು ನಮ್ಗೆ ಅನಿಸುತ್ತೆ. ಇರಲಿ ಮೇಡಮ್, ನಾನು ನನ್ನ ಸೇವೆ ಈ ಪ್ರಚಾರಕ್ಕೆ ಸೇವೆಯಲ್ಲೇ ನಾನು ಮಾಡ್ತೇನೆ ಮೇಡಮ್. ಓಕೆ, ಇಲ್ಲ ನಾನು ಮಾಡೇ ಮಾಡ್ತೇನೆ ಮೇಡಮ್. ಈಗಾಗಲೇ ನನ್ನ ಸೇವೆ ನಾನು ಶುರು ಮಾಡಿದ್ದೀನಿ, ಬಟ್ ಅದನ್ನು ಇನ್ನೂ ಸಹ ಸಕ್ರಿಯವಾಗಿ ಭಾಗವಹಿಸ್ತೀನಿ ಮೇಡಮ್. ಓಕೆ ಮೇಡಮ್, ಜೈ ಶ್ರೀಕೃಷ್ಣ. ಥ್ಯಾಂಕ್ ಯು. ನೆಕ್ಸ್ಟ್ ಪ್ರೋಗ್ರಾಮ್ ಒಂದು ದೇವ್ರ ನಾಮ ತಿಂದಿದ್ದಾರೆ. ಅದಾದ್ಮೇಲೆ ಮತ್ತೆ ಎಕ್ಸಿಟ್ ಆಗಿ ಮತ್ತೆ ಜಾಯಿನ್ ಆಗೋಣ. ಇನ್ ಸ್ವಲ್ಪ ಕಾರ್ಯಕ್ರಮ ಇದೆ, ಭಾಗವಹಿಸ್ಬೇಕಾದ ವಿನಂತಿ. ಇದು ಎಲ್ಲರಿಗೂ ತುಂಬಾ ಧನ್ಯವಾದ. ಈಗ ಅದು ಮುಗಿತಲ್ಲ.